Okay, good morning, friends. We have completed two chapters on retail management. Now, the third chapter is there today. So, let us discuss some of the concepts of the third chapter, that is contemporary challenges in retail industry. So, this is a chapter. So, in this particular chapter, we need to understand that what are the challenges which is offered to the Indian retail industry and retail industry in general. Okay, let us first understand the introduction to this. Today we can see contemporary. If we talk about contemporary, it is present retail industry. So present retail industry is very dynamic. Now they say that Indian retail industry is one of the top 5 retail industries of the entire world, and it is most dynamic and fast moving. Okay, so it is moving very fast. It is changing, constantly changing. There are new challenges offered to the retailers. Now Indian consumers used to save the most of his income and purchase the accessories, but today if it is the case, today a lot of EMI and other loan schemes have come, and they all replaced the system of cash purchase. So ನಾವು ಈಗಿನ ಇದು ನೋಡೋದಾದ್ರೆ ರಿಟೇಲ್ ಬಿಸ್ನೆಸ್ ಮುಂಚೆ ಇಂಡಿಯನ್ ಕಸ್ಟಮರ್ಸ್ ಹೇಗಿದ್ರು ಅಂದರೆ ಎಲ್ಲ ಸೇವ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ತಿದ್ರು. ಆದರೆ ಈಗ ರಿಟೇಲ್ ಇಂಡಸ್ಟ್ರಿ ಕಂಪ್ಲೀಟ್ ಚೇಂಜ್ ಆಗಿದೆ. ಕ್ರೆಡಿಟ್ ಕ್ಯಾಶ್ ಪರ್ಚೇಸ್ ಹೋಗಿ ಹೆಚ್ಚು ಕ್ರೆಡಿಟ್ ಪರ್ಚೇಸ್ ಆಗಿದೆ. EMI ಸ್ಕೀಮ್ಗಳು ಬಂದಿದೆ. ಸೊ ನೀವು ಪರ್ಚೇಸ್ ಮಾಡುವಾಗ ಒಂದೇ ಸಲ ಕೊಟ್ಟು ತೆಗೆದುಕೊಳ್ಬೇಕಾಗಿಲ್ಲ. ಯು ಕ್ಯಾನ್ ಪರ್ಚೇಸ್ ದ ಪ್ರಾಡಕ್ಟ್ ಆ್ಯಂಡ್ ದೆನ್ ಪೇ ಎವ್ರಿ ಮಂತ್ ಲೈಕ್ ದ್ಯಾಟ್. ಸೊ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್, ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ online retail business have zoomed in the internal Indian market, especially thanks to the internet revolution or digital revolution which is happening in India. Every person in India is almost having mobile, and that to smart mobile phone. So if you see smart mobile phone and internet penetration in Indian rural areas too, it is very huge. Now all this contributes to the development of online Indian market. So retail industry ಹಿಂದಿನ ಚಿಕ್ಕ ಶಾಪಿಂದ ಹೋಗಿ ದೊಡ್ಡ ಶಾಪ್ ಆಗಿ ಆಮೇಲೆ ಮಾಲ್ ಆಗಿ ಈಗ ಆನ್ಲೈನ್ ಸೆಕ್ಟರಿಗೆ ಬಂದು ಅಲ್ಲಿ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಆನ್ಲೈನ್ ಇಂಡಸ್ಟ್ರಿ, ಇಂಡಿಯನ್ ರಿಟೇಲ್ ಇಂಡಸ್ಟ್ರಿ ಇಸ್ ಗ್ರೋಯಿಂಗ್ ಅಟ್ ವೆರಿ ಹೈ ಸ್ಪೇಸ್. ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ಅದರದ್ದು, ಆದರೂ ಕ್ರೋರ್ಸ್ ಆಫ್ ರುಪೀಸ್ ಆರ್ ಬೀಯಿಂಗ್ ಜನರೇಟೆಡ್ ಎವ್ರಿ ಡೇ ಥ್ರೂ ಆನ್ಲೈನ್ ಬಿಸ್ನೆಸ್. ಸೊ ಇದು ಆನ್ಲೈನ್ ರಿಟೇಲ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಎಟ್ ಪ್ರೆಸೆಂಟ್ ರಿಟೇಲ್ ಇಂಡಸ್ಟ್ರಿಗೆ ಏನು ಬಿಗ್ಗೆಸ್ಟ್ ಚಾಲೆಂಜಸ್ ಅಂತ ನಾವು ಈ ಚಾಪ್ಟ್ರಲ್ಲಿ ಸ್ಟಡಿ ಮಾಡ್ತೇವೆ. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಆ್ಯಂಡ್ ಅದರ್ ಚಾಲೆಂಜಸ್ which is being offered to the retail industry. So first one is keep up with the ever changing customer expectation. So retailer ಗೆ ದೊಡ್ಡ ಚಾಲೆಂಜ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್, ಬಿಕಾಸ್ ವಿ ಆರ್ ಆಲ್ ನೋ ವಿ ಪೀಪಲ್ ಅವರ್ ಮೆಂಟಲ್ ಸ್ಟೆಬಿಲಿಟಿ, ಅಥವಾ ನಾವೇನು ಹೇಳಿದ ಅಂದರೆ nobody is satisfied with the things which are existence. ದೇ ಆಲ್ವೇಸ್ ವಾಂಟ್ ಸಮಥಿಂಗ್ ವಿಚ್ ಈಸ್ ನಾಟ್ ದೇರ್ ಅಲ್ವಾ. ಯಾರು ಕೂಡ ಈಗ ಇದ್ದ ವಸ್ತುಗಳಲ್ಲಿ ಅವರಿಗೆ ಖುಷಿ ಇರುವುದಿಲ್ಲ. ಒಂದ್ಸಲ ತೆಗೆದುಕೊಂಡಾದ್ಮೇಲೆ ಆಮೇಲೆ ಅದರ ಟೇಸ್ಟ್ ಹೋಗ್ತದೆ, ಇನ್ನೊಂದು ಹೊಸತು ಬೇಕು ಅಂತ ಆಗ್ತದೆ. ಸೊ ಇದನ್ನು ನಾವು ರಿಟೇಲ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೇವೆ. ಅಂದರೆ ನೀವೊಂದು ಬೈಕ್ ತೆಗೆದುಕೊಂಡ್ರಿ, ಸ್ವಲ್ಪ ಸಮಯ ಆದಮೇಲೆ ಹೊಸ ಬೈಕ್ ನೋಡಿದ ಕೂಡಲೇ ನಿಮಗೆ ಆ ಬೈಕ್ ಓಲ್ಡ್ ಆಗ್ತದೆ, ಇನ್ನೊಂದು ಬೈಕ್ ಬೇಕು ಅಂತ ಆಗ್ತದೆ. ಸೊ ಹೀಗೆ ಕಸ್ಟಮರ್ ಚೇಂಜಸ್ ಡ್ರೆಸ್ಸಲ್ಲಿರ್ಬೋದು, ಅದು ಬೈಕಲ್ಲಿರ್ಬೋದು, ಪ್ರಾಡಕ್ಟಲ್ಲಿರ್ಬೋದು, ಕಾರಲ್ಲಿರ್ಬೋದು, ನೀವು ಯೂಸ್ ಮಾಡುವ ಯಾವುದೇ ಪ್ರಾಡಕ್ಟಲ್ಲಿರ್ಬೋದು, ಯು ಆಲ್ವೇಸ್ ವಾಂಟ್ ಟು ಗೋ ಫಾರ್ ನ್ಯೂ ಚೇಂಜಸ್ ಅಲ್ವಾ. ಯಾವುದೇ ಕಸ್ಟಮರ್ ಇರ್ಬೋದು, ಚೇಂಜಸನ್ನು ಲೈಕ್ ಮಾಡ್ತಾನೆ. ಅಂದರೆ ಹೊಸ ಪ್ರಾಡಕ್ಟ್ ಬರಬೇಕು, ಹೊಸ ಪ್ರಾಡಕ್ಟನ್ನು ತೆಗೆದುಕೊಳ್ಳಿಕ್ಕೆ ನೋಡ್ತಾನೆ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್. ಸೊ ಇದು ರಿಟೇಲರಿಗೆ ಬಿಗ್ಗೆಸ್ಟ್ ಚಾಲೆಂಜ್. ಹೇಗೆ ಕಸ್ಟಮರ್ನ ಒಂದು ಎಕ್ಸ್ಪೆಕ್ಟೇಷನನ್ನು ಮೀಟ್ ಮಾಡೋದು, ಅವನ ಚೇಂಜಸ್ ಆಗ್ತಾ ಇರ್ತದೆ, ಯಾವ ರೀತಿ ಅವನನ್ನು ಕನ್ವಿನ್ಸ್ ಮಾಡೋದು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ರಿಟೇಲರ್. ನೆಕ್ಸ್ಟ್ ಈಸ್ ಮೇಂಟೈನಿಂಗ್ ಕಸ್ಟಮರ್ ಲಾಯಲ್ಟಿ. ಸೊ ಕಸ್ಟಮರ್ ಲಾಯಲ್ಟಿ ಮೀನ್ಸ್ ರಿಟೇನಿಂಗ್ ದ ಕಸ್ಟಮರ್ಸ್. ಯಾವಾಗ ನಾವು ಕಸ್ಟಮರನ್ನು ನಮ್ಮ ಶಾಪಿಗೆ ಬರುವ ಹಾಗೆ ಮಾಡ್ತೇವೆ, ಸೊ ಆ ರೀತಿಯ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕೊಡ್ತೇವೆ, ಅಥವಾ ಆ ರೀತಿಯ ಒಂದು ಲಾಯಲ್ಟಿ ಅವನಲ್ಲಿ ತೋರಿಸ್ತೇವೆ, then the success is guaranteed for retailer. But that is not easy.
ಸೊ ಒಂದು ಎಕ್ಸಿಸ್ಟಿಂಗ್ ಕಸ್ಟಮರನ್ನು ಕ್ರಿಯೇಟ್ ಮಾಡಿ ಆಮೇಲೆ ರಿಟೈನ್ ಮಾಡೋದು, ಒಂದು ಕಸ್ಟಮರನ್ನು ಕ್ರಿಯೇಟ್ ಮಾಡೋದು ಆಮೇಲೆ ರಿಟೈನ್ ಮಾಡೋದು, ಅವನು ಎಲ್ಲಿಗೂ ಹೋಗೋದಾಗೆ ನೋಡೋದು, ನಮ್ಮದೇ ಶಾಪಿಗೆ ಬರುವ ಹಾಗೆ ನೋಡೋದು ಈಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಆ್ಯಂಡ್ ಟುಡೇ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ವಿ ಟಾಕ್ಡ್ ಅಬೌಟ್ ಇಟ್. ಕಸ್ಟಮರ್ಸ್ನ ಡೇಟಾ ತೆಗೆದುಕೊಳ್ಳೋದು, ಅದನ್ನು ಸ್ಟೋರ್ ಮಾಡೋದು, ಅದನ್ನು ಎನಲೈಸ್ ಮಾಡೋದು. ಈಗ ಬಿಗ್ ಡೇಟಾ, ಈಗ ಆನ್ಲೈನಲ್ಲಿ ನೀವೆಲ್ಲ ನೋಡ್ಬೋದು, ನಿಮಗೆ ಹೇಗೆ ಒಂದು ಕಂಪನಿಯಲ್ಲಿ ನೀವು ಲಾಗಿನ್ ಆದರೆ ಯಾವುದಾದ್ರೂ ಒಂದು ಕಂಪನಿಗೆ, ಮತ್ತು ಲಾಗೌಟ್ ಆದ ಕೂಡಲೇ ನಿಮಗೆ ಮೆಸೇಜಸ್ ಬರ್ತಾ ಇರ್ತದೆ, ಈ ಪ್ರಾಡಕ್ಟ್ ಬಂದಿದೆ, ಆ ಪ್ರಾಡಕ್ಟ್ ಬಂದಿದೆ ಈ ಕಸ್ಟಮರಿಂದ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಮೇಂಟೈನಿಂಗ್ ಕಸ್ಟಮರ್ ಲಾಯಲ್ಟಿ. ಅಂದರೆ ನಿಮ್ಮ ಲಾಯಲ್ಟಿಯನ್ನು ಅದೇ ಬ್ರ್ಯಾಂಡಿಗೆ ಮಾಡಬೇಕು, ಅದೇ ಕಂಪನಿಗೆ ನೀವು ಪರ್ಚೇಸ್ ಮಾಡಬೇಕು ಅನ್ನೋದು ಅವರದ್ದು ಒಂದು ಇದಿರ್ತದೆ. ನೆಕ್ಸ್ಟ್ ಮ್ಯಾನೇಜಿಂಗ್ ಇಂಟರ್ನಲ್ ಕಮ್ಯುನಿಕೇಷನ್. ಸೊ ಮ್ಯಾನೇಜಿಂಗ್ ಇಂಟರ್ನಲ್ ಕಮ್ಯುನಿಕೇಷನ್ ಅಂದರೆ, ಈಗ ರಿಟೇಲ್ ಸೆಕ್ಟರ್ ಏನಾಗಿದೆ ಅಂದರೆ ದೊಡ್ಡ ಸಮುದ್ರ ಆಗಿದೆ. ಇಟ್ ಈಸ್ ಗ್ರೋಯಿಂಗ್ ಇನ್ ರ್ಯಾಪಿಡ್ ಪೇಸ್ ಅಂತ ನಾವು ಆಗಲೇ ಹೇಳಿದ್ದೇವೆ. ಕಸ್ಟಮರ್ಸ್ ಪರ್ಚೇಸಿಂಗ್ ಪ್ಯಾಟರ್ನ್ ಹ್ಯಾಸ್ ಚೇಂಜ್ಡ್, ಕಸ್ಟಮರ್ಸ್ ಪರ್ಚೇಸ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ಆಲ್ ದಿಸ್ ಕಾಂಟ್ರಿಬ್ಯೂಟ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಎ ವೆರಿ ಹೈ ಸ್ಕೇಲ್ ರಿಟೇಲ್ ಇಂಡಸ್ಟ್ರಿ. ಸೊ ಹೀಗಾಗುವಾಗ ರಿಟೇಲ್ನಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ತುಂಬ ಬೇರೆ ಬೇರೆ ಲೆವೆಲ್ಸ್ ಇರ್ತದೆ. ಸೊ ಆ ಲೆವೆಲಲ್ಲಿ ಕಮ್ಯುನಿಕೇಷನ್ ಹೇಗೆ ಆಗ್ತದೆ, ಮೇ ಬಿ ವಿತ್ ಡೀಲಿಂಗ್ ವಿತ್ ದ ಕಸ್ಟಮರ್ಸ್ ಇರ್ಬೋದು, ಅಥವಾ ಅವರವರ ಒಳಗೆ ಹೇಗೆ ಎಕ್ಸ್ಚೇಂಜ್ ಆಗ್ತದೆ ಇನ್ಫಾರ್ಮೇಷನ್. ಸೊ ಇದೆಲ್ಲ ನಾವು ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ರಿಟೇಲ್. ಇದು ರಿಟೇನಿಂಗ್ ಆ್ಯಂಡ್ ಎಂಗೇಜಿಂಗ್ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ ಕೂಡ ಹಾಗೆ, ನೀವು ರಿಟೇಲಲ್ಲಿ ಟ್ರೈನಿಂಗ್ ಕೊಡ್ತೀರಿ, ಒಳ್ಳೆ ಎಂಪ್ಲಾಯೀಸ್ ಮಾಡ್ತೀರಿ, ಆಮೇಲೆ ಒನ್ಸ್ ದೇ ಬಿಕಮ್ ವೆರಿ ಹೈಲಿ ಇಫೆಕ್ಟಿವ್, ದೇ ಗೋ ಫಾರ್ ಅನದರ್ ಆರ್ಗನೈಸೇಷನ್. ಸೊ ಹಾಗೇನಾಗ್ತದೆ, ಇಲ್ಲಿ ಟ್ರೈನಿಂಗ್ ಕೊಟ್ಟ ಕಾಸ್ಟ್, ಇಲ್ಲಿ ಅವನನ್ನು ಬೆಳೆಸಿದ ಕಾಸ್ಟ್ ಕಂಪನಿಗೆ ಬೀಳ್ತದೆ. ಸೊ ಇದು ರಿಟೇಲ್ ಹೇಗೆ ಒಂದು ಕಸ್ಟಮರನ್ನು, ಇದು ಇನ್ಶೂರೆನ್ಸ್ ಫೀಲ್ಡಲ್ಲೆಲ್ಲ ನೀವು ನೋಡಿರ್ಬೋದು, ನೀವು ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಒಳ್ಳೆ ಪೊಸಿಷನಿಗೆ ಬಂದು ಒಳ್ಳೆ ಇನ್ಶೂರೆನ್ಸ್ ಎಲ್ಲ ಮಾಡಿರ್ತಾರೆ, ಇಮಿಡಿಯೇಟ್ಲಿ ಅವರ ಕಾಂಪಿಟೇಟರ್ ಅವರನ್ನು ಹೆಚ್ಚು ಸ್ಯಾಲರಿ ಕೊಟ್ಟು ತೆಗಿತಾರೆ, ಆಗ ಇವರಿಗೆ ದೊಡ್ಡ ಲಾಸ್ ಆಗ್ತದೆ. ಸೊ ಹೇಗೆ ಆ ಎಂಪ್ಲಾಯೀಸನ್ನು ಇವರು ರಿಟೇಲಲ್ಲಿ ರಿಟೈನ್ ಮಾಡ್ಬೋದು. ಸೊ ಹೌ ಟು ರಿಟೈನ್ ದಟ್ ಎಂಪ್ಲಾಯೀಸ್ ಆ್ಯಂಡ್ ಎಂಗೇಜ್ ದಟ್ ಎಂಪ್ಲಾಯೀಸ್ ಥ್ರೂ ಔಟ್, ಅವನಲ್ಲಿ ಕಮ್ಯುನಿಕೇಷನ್ ಇಟ್ಟುಕೊಂಡು ಅವನಿಗೆ ಒಳ್ಳೆ ಇದನ್ನು ಕೊಟ್ಟು ಹೇಗೆ ಅವನನ್ನು ಡೆವಲಪ್ ಮಾಡೋದು ಅನ್ನೋದೇ ಇನ್ನೊಂದು ಬಿಗ್ಗೆಸ್ಟ್ ಚಾಲೆಂಜ್. ಹೈ ಸ್ಟೇಕ್ಸ್ ಇನ್ ಗ್ಲೋಬಲ್ ಗೇಮ್ ಆಫ್ ಡಿಜಿಟಲ್ ಡಿಸ್ರಪ್ಷನ್. ಈಗ ನಾವು ನೋಡಬೇಕಾದ್ರೆ ದೇರ್ ಈಸ್ ಡಿಸ್ರಪ್ಟಿವ್ ಇನ್ನೋವೇಷನ್ ವಿಚ್ ಈಸ್ ಕಾಸಿಂಗ್ ಅ ಕಂಪ್ಲೀಟ್ ಡ್ಯಾಮೇಜ್ ಟು ದ ಎಕ್ಸಿಸ್ಟಿಂಗ್ ರಿಟೇಲ್ ಪ್ಯಾಟರ್ನ್. ನೀವು ನೋಡಿರ್ಬೋದು, ಟ್ಯಾಕ್ಸಿ ಫಾರ್ ಎಕ್ಸಾಂಪಲ್. ಟ್ಯಾಕ್ಸಿ ಒಂದು ಹೈ ಲೆವೆಲಲ್ಲಿ ಇತ್ತು, ಎಲ್ಲ ಟ್ಯಾಕ್ಸಿಗಳನ್ನು ಓಲಾ ಮತ್ತು ಊಬರ್ ರಿಪ್ಲೇಸ್ ಮಾಡಿತ್ತು ಅಲ್ವಾ. ಸೊ ಅದನ್ನು ಡಿಸ್ರಪ್ಟಿವ್ ಇನ್ನೋವೇಷನ್ ಅಂತ ಹೇಳ್ತೇವೆ. ನಾವು ಮುಂಚೆ ಡಿಕ್ಷನರಿ ಬುಕ್ ಓದ್ತಿದ್ದೆವು, ಅದಕ್ಕೆ ಬ್ರಿಟಾನಿಕಾ ಅವರದ್ದು ದೊಡ್ಡ ಇದೇ ಇತ್ತು, ವಾಲ್ಯೂಮ್ಸ್ ಟುಗೆದರ್ ಡಿಕ್ಷನರೀಸ್. ಬಟ್ ಈಗ ಆ ಬುಕ್ಕನ್ನು ಯಾರು ಓದ್ತಾರೆ, ಎಲ್ಲರೂ ವಿಕಿಪೀಡಿಯಾ ಹೋಗ್ತಾರೆ ಅಲ್ವಾ. ಸೊ ಇದೆಲ್ಲ ಡಿಸ್ರಪ್ಟಿವ್ ಇನ್ನೋವೇಷನ್ ವಿಚ್ ಹ್ಯಾಸ್ ಚೇಂಜ್ಡ್ ದ ಇದು ಏನು ಕಂಪ್ಲೀಟ್ ಔಟ್ಲುಕ್ ಆಫ್ ಬಿಸ್ನೆಸ್. ನೀವೀಗ ಕ್ಯಾಶ್ ಇದು ಕೂಡ ನೋಡ್ಬೋದು, ಮುಂಚೆ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಇತ್ತು, ಆದರೆ ಈಗ ಎಲ್ಲಿಂಟು ಕ್ಯಾಶ್ ಟ್ರಾನ್ಸಾಕ್ಷನ್, ಎಲ್ಲ ಟ್ರಾನ್ಸಾಕ್ಷನ್ಸ್ UPI ಮೂಲಕ ಬಂದು ಆನ್ಲೈನ್ ಮೂಲಕ ಟ್ರಾನ್ಸಾಕ್ಷನ್ ಇನ್ಕ್ರೀಸ್ ಆಗಿದೆ. ಸೊ ಇದು ಡಿಸ್ರಪ್ಟಿವ್ ಇನ್ನೋವೇಷನ್. ಈ ಇನ್ನೋವೇಷನ್ ವೆರಿ ಡೇಂಜರಸ್ ಫಾರ್ ದ ರಿಟೇಲ್ ಸೆಕ್ಟರ್. ಯಾಕಂದರೆ ಯಾವ ಟೈಮಿಗೆ ಅದು ಎಫೆಕ್ಟ್ ಆಗ್ತದೆ ಗೊತ್ತಾಗೋದಿಲ್ಲ. ಈಗ ಮಾಲಿಗೆ ಕೂಡ ಇರ್ಬೋದು, ಮಾಲ್ ಒಂದು ದೊಡ್ಡ ಲೆವೆಲಲ್ಲಿತ್ತು, ಬಟ್ ಆನ್ಲೈನ್ ಮಾರ್ಕೆಟಿಂದ ಕಂಪ್ಲೀಟ್ ಡ್ಯಾಮೇಜ್ ಆದದ್ದು ಮಾಲಿಗೆ ಮತ್ತು ರಿಟೇಲ್ ಸೆಕ್ಟರಿಗೆ. ಟುಡೇ ಇಫ್ ಯು ಸಿ ಕ್ಲೋತ್ ಸ್ಟೋರ್ಸ್ ಇರ್ಬೋದು, ಅಥವಾ ಶೂ ಸ್ಟೋರ್ಸ್ ಇರ್ಬೋದು, ಅಥವಾ ನಿಮ್ಮ ಟೆಕ್ಸ್ಟೈಲ್ಸ್ ಬಿಸ್ನೆಸ್ ಇರ್ಬೋದು, ಯಾವುದೇ ಒಂದು ಬಿಸ್ನೆಸ್, ಎಲೆಕ್ಟ್ರಾನಿಕ್ ಮೊಬೈಲ್ ಫೀಲ್ಡ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೊಬೈಲ್ಸ್, ವೆರಿ ಆನ್ಲೈನ್ ಸೇಲ್ಸ್ ಆರ್ ಗೋಯಿಂಗ್ ಆನ್. ಆನ್ಲೈನ್ ಸೇಲ್ಸ್ ಝೂಮಲ್ಲಿ ಆಗ್ತಾ ಉಂಟು ಇದರಲ್ಲಿ. ಸೊ ಇದು ಏನಾಗ್ತದೆ ಅಂದರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಸ್ಟ್ರಕ್ಚರನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡ್ತಿರ್ತದೆ. ಸೊ ಈ ಚೇಂಜಿಗೆ ಹೇಗೆ ಹೊಂದಿಕೊಳ್ಳೋದು ಅಂತ ಅದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ರಿಟೇಲ್ ಇಂಡಸ್ಟ್ರಿ. ಓಕೆ, ಫೈಂಡಿಂಗ್ ದ ಬೆಸ್ಟ್ ಟೆಕ್ನಾಲಜಿ ಸೊಲ್ಯೂಷನ್ಸ್ ಟು ದ ರಿಟೇಲ್ ಇಂಡಸ್ಟ್ರಿ. ಸೊ ಈಗ ಏನಿದ್ರೂ ಟೆಕ್ನಾಲಜಿ ಮೂಲಕವೇ ಸಾಧ್ಯ. ಸೊ ಯಾವ ರೀತಿ ನಾವು ಸೊಲ್ಯೂಷನ್ಸ್ ಟೆಕ್ನಾಲಜಿ ಮೂಲಕ ಕಸ್ಟಮರಿಗೆ ಕೊಡುವುದು, ಯಾವ ರೀತಿ ನಾವು ಟೆಕ್ನಾಲಜಿಯನ್ನು ಡಿಜಿಟಲೈಸೇಷನನ್ನು ತೆಗೆದುಕೊಂಡು ಹೋಗೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ. Because you find lot of changes in the market, you find lot of extractions in the market, revolution in the market. So how to contain this is the biggest challenge. So idi material ನನಗೆ ಚಾಲೆಂಜಸ್ಗೆ ಒಳ್ಳೆದು ಉಂಟು ಅಂತ ಕಾಣ್ತದೆ. ಸೊ ಇನ್ನೊಂದು ಮೆಟೀರಿಯಲ್ ನಾವು ರೆಫರ್ ಮಾಡುವ, ಹೇಗೆ ಉಂಟು ಅಂತ ನೋಡುವ.